ನಮಸ್ಕಾರ ಎಲ್ಲರಿಗೂ ಪವನ್ ನಾಡು ಎಲ್ಲರೂ ಆ್ಯಪ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಸೆಟ್ ಮಾಡಿ ನಾನು ಮಾಡೋಂಥ ಪ್ರತಿಯೊಂದು ಹುಡುಕೊಂಡು ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಲಾಸ್ಟ್ ಒಂದು ವಿಡಿಯೋ ಮಾಡಿದರೆ ತುಂಬ ಪಾಪ್ಯುಲರ್ ಆಗಿತ್ತು, ಲೈಕ್ ಯಾವುದೋ ಒಂದು ನ್ಯೂಸ್ ಚಾನಲ್ ಏನೋ ಒಂದು ಬಂದಿತ್ತು ಅಂತೇಳಿ. ಸೊ ಅದೇ ರೀತಿಯೇ ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅರ್ಬಲೈಫ್ ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ಬಂದಿರೋ ಪ್ರಕಾರ ಲೈಕ್ ಈಗ ಅರ್ಬಲೈಫ್ ಬಗ್ಗೆ ತುಂಬ ಜನ ಬೇಡದಿರೋದು ಮಾತಾಡ್ತಾರೆ. ಆ್ಯಂಡ್ ಅದೇ ರೀತಿಯೇ ಅವ್ರವ್ರಿಗೆ ಇಷ್ಟ ಬಂದಿದ್ದೆಲ್ಲ ಮಾತಾಡ್ತಾರೆ. ಬಟ್ ಆದರೆ ನೋಡಿ, ನಾನು ಯಾವಾಗಲೂ ಒಂದು ನಂಬ್ತೀನಿ, ಐ ವೋಂಟ್ ಬಿಲೀವ್ ಇನ್ ಒಪಿನಿಯನ್ ಅಂದರೆ ಯಾರೋ ಒಬ್ಬ ಹೇಳಿದ ಮನುಷ್ಯನ ಮಾತು ನಾನು ನಂಬಲ್ಲ. ನಾನು ನಂಬೋದು ಎಕ್ಸ್ಪೀರಿಯನ್ಸ್. ಸೊ ಅದಕ್ಕೋಸ್ಕರ ಇವತ್ತು ಟಾಪಿಕ್ಗಳು ಅಷ್ಟೇ, ಎಕ್ಸ್ಪೀರಿಯನ್ಸಾ ಅವ್ರ ಒಪಿನಿಯನ್ಸಾ, ಇಲ್ಲ ಅರ್ಬಲೈಫ್ ಯೂಸ್ ಮಾಡಿದ್ರೆ ಏನಾಗುತ್ತೆ ನಿಜ ನೋಡಿ ಅಂತೇಳಿ. ನೋಡಿ, ಎಕ್ಸ್ಪೀರಿಯನ್ಸ್ಗಿಂತ ಒಪಿನಿಯನ್ಗಿಂತ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬ ನಾನು ನಂಬ್ತೀನಿ. ಯಾಕೆಂದರೆ ಒಪಿನಿಯನ್ ಅಂತಂದರೆ ಒಬ್ಬೊಬ್ಬ ಜನದ ಒಂದೊಂದು ಒಪಿನಿಯನ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ನನಗೆ ಈ ಫೋನ್ ಇಷ್ಟ ಇಲ್ಲ ಅಂದರೆ ಈ ಫೋನ್ ನನಗೆ ಇಷ್ಟ ಇಲ್ಲ, ಇದು ನನ್ನ ಒಪಿನಿಯನ್ ಅಷ್ಟೇ. ಈ ಫೋನ್ನ ಯೂಸ್ ಮಾಡಿ ನನಗೆ ಇಷ್ಟ ಇಲ್ಲ ಅಂದರೆ ಇದು ನನ್ನ ಎಕ್ಸ್ಪೀರಿಯನ್ಸ್. ಅರ್ಥ ಆಯ್ತಾ? ಆ್ಯಂಡ್ ಅದೇ ರೀತಿ ನಾನು ಈಗ ಹಾಕೊಂಡಿರುವಂಥ ಶರ್ಟು, ಇದು ಒಳ್ಳೆ ಬ್ರ್ಯಾಂಡ್ ಝಾರಾದು ಶರ್ಟ್. ಇದು ನಾನು ಹಾಕೊಂಡಿದ್ದೀನಿ, ಚೆನ್ನಾಗಿದೆ. ಸೆಕೆಗಾಲ, ಇವಾಗ ಸಮ್ಮರ್ ಸೀಸನ್. ಈ ಸಮ್ಮರ್ ಸೀಸನಲ್ಲಿ ವೈಟ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ವೈಟ್ ಶರ್ಟ್ಸ್ನ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ. ಸೊ ನನಗೆ ನಂದು ಎಕ್ಸ್ಪೀರಿಯನ್ಸ್ ಇದು. ತುಂಬ ಜನ ಹೇಳ್ತಾರೆ ವೈಟ್ ಶರ್ಟ್ ಹಾಕೊಂಡ್ರೆ ನಿಮ್ಗೆ ಶೆಕೆ ಆಗಲ್ಲ ಅಂತ. ಅದು ಅವ್ರ ಒಪಿನಿಯನ್. ಅವ್ರು ಯೂಸ್ ಮಾಡೋದು ಬೇರೆ, ಎಕ್ಸ್ಪೀರಿಯನ್ಸ್ ಬೇರೆ, ಒಪಿನಿಯನ್ ಬೇರೆ ಇರ್ತದೆ. ಎಕ್ಸ್ಪೀರಿಯನ್ಸ್ಗೂ ಒಪಿನಿಯನ್ಗೂ ಕಂಪ್ಯಾರಿಸನ್ ಇಲ್ಲ. ಅವ್ರ ಎಕ್ಸ್ಪೀರಿಯನ್ಸ್ ಅವ್ರು ಶೇರ್ ಮಾಡ್ಕೊಳ್ತಾರೆ, ಅವ್ರಿಗೆ ಇಷ್ಟ ಆಗಿದೆ. ಅದೇ ರೀತಿನೇ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಅವ್ರು ಬಂದಿರೋಂಥ ಅನುಭವನ ಹೇಳ್ತಾರೆ ನೋಡಿ, ಅದು ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ ಯಾರ್ಯಾಗ ಆಗಿರುತ್ತೋ ಅವ್ರನ್ನ ಮಾತಾಡಿ ನೀವು. ಎಕ್ಸ್ಪೀರಿಯನ್ಸ್ ಇರೋ ಪರ್ಸನ್ಗೂ ಒಪಿನಿಯನ್ ಕೊಡುವಂಥ ಪರ್ಸನ್ಗೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಸೊ ಎಕ್ಸ್ಪೀರಿಯನ್ಸ್ಗೂ ಡಿಫ್ರೆನ್ಸ್ ಇದೆ, ಒಪಿನಿಯನ್ದು ಅದರದೇ ಆದಂಥ ಡಿಫ್ರೆನ್ಸಸ್ ಇರುತ್ತೆ. ಬಟ್ ಅದೇ ನಾನು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಏನಪ್ಪಾ ಅಂತಂದ್ರೆ, ತುಂಬ ಜನ ಎಕ್ಸ್ಪೀರಿಯನ್ಸ್ನ ಮಾಡಿಲ್ಲ, ಇಲ್ಲಿ ತುಂಬ ಜನ ಒಪಿನಿಯನ್ ಮಾತ್ರ ಕೊಡ್ತಿದ್ದಾರೆ. ಸೊ ಒಪಿನಿಯನ್ ಇಲ್ಲಿ ಕೆಲ್ಸಕ್ಕೆ ಬರಲ್ಲ ಅನ್ಸುತ್ತೆ. ಯಾಕೆ ಅಂತಂದ್ರೆ ಒಪಿನಿಯನ್ಗೆ ತುಂಬಾನೇ ಮಿಸ್ಕನ್ಸೆಪ್ಷನ್ಸ್ ಇದೆ. ಅಂದ್ರೆ ಒಪಿನಿಯನ್ ಅಂತಂದ್ರೆ ಏನು, ಫಾರ್ ಎಕ್ಸಾಂಪಲ್ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಬೇರೆಯವ್ರಿಗೂ ಇಷ್ಟ ಇಲ್ಲ ಅಂತಲ್ಲ. ತುಂಬಾ ಜನಕ್ಕೆ ಚಿತ್ರಾನ್ನ ಇಷ್ಟ ಇಲ್ಲ, ಕರೆಕ್ಟಾ? ನನಗೆ ಚಿತ್ರಾನ್ನ ಬೈದವೆ ಇಷ್ಟ ಇಲ್ಲ. ತುಂಬಾ ಜನಕ್ಕೆ ಚಿತ್ರಾನ್ನ ಇಷ್ಟ. ಯಾಕೆ ನನಗೆ ಚಿತ್ರಾನ್ನ ಯಾಕೆ ಇಷ್ಟ ಇಲ್ಲ ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್, ನಾನು ತಿಂದಿದ್ದೀನಿ, ನನಗೆ ಇಷ್ಟ ಇಲ್ಲ, ನಂದು ಒಪಿನಿಯನ್ ಆಗಿರ್ಬೋದು. ಅದು ತುಂಬಾ ಜನಕ್ಕೆ ಅವ್ರವ್ರಿಗೆ ಇಷ್ಟ, ಅದು ಅವ್ರ ಎಕ್ಸ್ಪೀರಿಯನ್ಸ್, ಅವ್ರ ಒಪಿನಿಯನ್ ಆಗಿರ್ಬೋದು. ಅವ್ರಿಗೆ ಯಾವ್ದು ಇಷ್ಟನೋ ಅದನ್ನ ಮಾಡಕ್ ಬಿಡಿ. ಅವ್ರಿಗೆ ಯಾವ್ದು ಇಷ್ಟ ಇಲ್ವೋ ಅವ್ರು ಅದು ಮಾಡಲ್ಲ. ಅದೇ ರೀತಿನೇ ಪ್ರಾಡಕ್ಟ್ಸ್ನ ಯೂಸ್ ಮಾಡಕ್ ಬರ್ತಾರೆ. ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ದೆ ನೋಡಿ, ನಾನು ಚಿತ್ರಾನ್ನನೇ ತಿಂದಿರಾ ಅದನ್ನ ಎಕ್ಸ್ಪೀರಿಯನ್ಸ್ ಒಪಿನಿಯನ್ ಕೊಟ್ರೆ ಚೆನ್ನಾಗಿರತ್ತಾ? ನಾನು ಚಿತ್ರಾನ್ನ ಇಷ್ಟ ಇಲ್ಲಪ್ಪ, ನಾನು ತಿಂದೇ ಇಲ್ಲ ಇದುವರೆಗೂ ಒಂದಿನಾನು, ಅದು ಹೆಂಗೆ ಹೇಳಕ್ಕಾಗುತ್ತೆ ಚಿತ್ರಾನ್ನ ಇಷ್ಟ ಇಲ್ಲ ಅಂತ? ಒಂದ್ಸಲ ತಿನ್ನಿ, ಒಂದ್ಸಲ ನೋಡಿ ಏನಾಗುತ್ತೆ ಅಂತ, ಆಮೇಲೆ ಹೇಳಿ ಇಷ್ಟ ಇಲ್ಲ ಅಂತ, ಅಲ್ವಾ? ಕರೆಕ್ಟ್ ತಾನೆ? ಅದೇ ರೀತಿನೇ ಎಷ್ಟೊಂದು ಜನಕ್ಕೆ ಮಸಾಲೆ ದೋಸೆ, ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಫೇಮಸ್ ವಿದ್ಯಾರ್ಥಿ ಭವನ್ ಮಸಾಲೆ ದೋಸೆ ಯಾರಿಗೆ ಇಷ್ಟ ಇಲ್ಲ? ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಇಷ್ಟ ತಿಂದಾದ್ಮೇಲೆ ಹೇಳ್ತಾರೆ ಚೆನ್ನಾಗಿದೆ ಅಂತ. ಇಷ್ಟ ಆಗಿಲ್ಲ ಅಂದ್ರೆ ಹೇಳಿ ಎಕ್ಸ್ಪೀರಿಯನ್ಸ್ ಇಷ್ಟ ಇಲ್ಲ ಅಂತ, ಎಕ್ಸ್ಪೀರಿಯನ್ಸ್ ಹೇಳಿ, ಒಪಿನಿಯನ್ ಯಾರು ಹೇಳಕ್ ಹೋಗ್ಬಿಡಿ. ಅಂಡ್ ಅದೇ ರೀತಿನೇ ಅಷ್ಟೇ, ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೆ ನಿಮಗೂ ಅಷ್ಟೇ ಎಕ್ಸ್ಪೀರಿಯನ್ಸ್ ಬರ್ಬೇಕಾದ್ರೆ ಒಂದು ಕೋಚ್ ಇರಬೇಕು. ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದ್ರೆ ಖಂಡಿತ ಪ್ರಾಬ್ಲಮ್ ಆಗ್ತದೆ ಅಂದ್ರೆ ತುಂಬಾ ಜನ ಇದ್ದಾರೆ ಆಚೆ ಕಡೆ, ಕಾಕ್ರೋಚಸ್ ಇರ್ತಾರೆ ತುಂಬಾ ಜನ. ಕಾಕ್ರೋಚಸ್ ಅಂದ್ರೆ ಜಿರಳೆಗಳು ಎಲ್ಲಿರ್ತವೆ? ಮೋರಿಲಿರ್ತವೆ. ಜಿರಳೆಗಳಿಗೆ ಏನ್ ಗೊತ್ತಾ ಮಾಡಕ್ ಕೆಲಸ? ಅವಂತೂ ಚೆನ್ನಾಗಿರಕ್ ಸಾಧ್ಯ ಇಲ್ಲ, ಬೇರೆಯವ್ರನ್ನೂ ಚೆನ್ನಾಗಿರಕ್ ಬಿಡಲ್ಲ. ನೀವು ನೋಡಿದಿರಲ್ವಾ ಜಿರಳೆಗಳೆಲ್ಲ ಏನ್ ಮಾಡ್ತದೆ ಕೆಲಸ? ಒಳ್ಳೆ ಕೆಲಸ ಮಾಡ್ತದೆ ಜಿರಳೆ ಏನಾದ್ರು. ಹಂಗೆ ಅವನು ಕಾಕ್ರೋಚಸ್ ಅಂತ ನಾನ್ ಕರಿತೀನಿ. ಸೊ ಅಂತವ್ರು ಇರ್ತಾರೆ ನಿಮ್ಗೆ, ಅಂತವ್ರು ಇದ್ದಾಗ ಏನಾಗ್ತದೆ? ಭಯ ಆಗಕ್ ಶುರು ಆಗ್ತದೆ. ಯಾಕೆ ಭಯ ಆಗುತ್ತೆ? ಅವ್ರು ನಿಮ್ಗೆ ಹೇಳೋದೆಲ್ಲ ಬಂದ್ಬಿಟ್ಟು ನೆಗೆಟಿವಿಟಿನೇ. ಒಳ್ಳೆ ವಿಷಯ ಅಂತೂ ಯಾರು ಹೇಳಕ್ ಬರಲ್ಲ. ಒಳ್ಳೆ ವಿಷಯ ಮಾತಾಡಿದ್ರೆ ಅವ್ರಿಗೆ ಸಹಿಸಲ್ಲ, ಪರಮಾತ್ಮ ಮೆಚ್ಚಲ್ಲ. ಒಳ್ಳೆ ವಿಷಯ ಮಾತಾಡ್ಬಿಟ್ರೆ ಅವ್ರು ಒಳ್ಳೇದ್ ಮಾತಾಡೋದೇ ಇಲ್ಲ. ಅವ್ರು ಯಾವಾಗ ಮಾತಾಡೋದು ಅದು ಕೆಟ್ಟದೆ. ಯಾಕಂದ್ರೆ ಅವ್ರು ಬೆಳೆ ಬೇಯ್ಬೇಕಲ್ಲ, ಬೆಳೆ ಬೇಯ್ಬೇಕಾದ್ರೆ ಕೆಟ್ಟದೇ ಮಾತಾಡ್ತಾರೆ. ಅಂತವ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಅವರೆಲ್ಲ ಜಸ್ಟ್ ಒಪಿನಿಯನ್ ಸೀಕರ್ಸ್, ಬರೀ ಒಪಿನಿಯನ್ ಮಾತಾಡ್ತಾರೆ. ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ಹೇಳಿ ನೋಡೋಣ, ನಿಜವಾಗ್ಲು ತಾಕತ್ತಿದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ಹೇಳಿ ನಂಗೆ ಶೇಕ್ ಕುಡ್ದಿಂಗ್ ಆಯ್ತು ಅಂತ ನೋಡೋಣ. ಸುಮ್ನೆ ಎಕ್ಸ್ಪೀರಿಯನ್ಸ್ ಮಾತಾಡ್ದಿರಾ ಒಪಿನಿಯನ್ ಮಾತಾಡ್ತಾರೆ. ಆ ಒಪಿನಿಯನ್ ನಿಮ್ ತಲೆಗೆ ಹಾಕೊಂಡು ಹೌದಾ ಹಂಗಾಗುತ್ತಂತೆ ಹಿಂಗಾಗುತ್ತಂತೆ ಅಂತ ಅಂತೀರಾ. ನೋಡಿ, ಹಂಗೆ ಹಿಂಗೆ ಆಗಂಗಿದ್ರೆ ಪ್ರಾಡಕ್ಟ್ಸ್ ಹಂಗೆ ಹಿಂಗೇನೆ ಇರ್ತಿತ್ತು. ಹಂಗೆ ಹಿಂಗಿರೋ ಪ್ರಾಡಕ್ಟ್ಸ್ ಎಲ್ಲ ಇದು ಹೆಂಗೆಂಗೋ ಇರೋ ಪ್ರಾಡಕ್ಟ್ಸ್. ಹೆಂಗೆಂಗೋ ಅಂದ್ರೆ, ಕ್ಯಾನ್ ಯು ಇಮ್ಯಾಜಿನ್ ಒಬ್ಬ ಪರ್ಸನ್ದು ಲೈಫ್ ಚೇಂಜಿಂಗ್ ಪ್ರಾಡಕ್ಟ್ಸ್ ಇದು. ಸೊ ಹೆಂಗೆಂಗೋ ಇರೋಂಥ ಪ್ರಾಡಕ್ಟ್ಸ್ ಅಲ್ಲ. ಸೊ ತುಂಬಾ ಜನ ಹೆಂಗೆಂಗೋ ಇದೆ ಅಂತ ಅನ್ಕೊಂಡು ಹಂಗಂಗೆ ಇದ್ದಾರೆ. ಅವ್ರವ್ರು ಹಂಗಂಗೆ ಇರ್ತಾರೆ ಬಿಡಿ, ನೀವೇನಕ್ಕೂ ತಲೆ ಕೆಡಿಸ್ಕೊಬಿಡಿ. ಬಟ್ ಯಾರ್ಯಾರು ಅರ್ಬಲೈಫ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೀರೋ ನೀವು ಭಯ ಪಡೋ ಅಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ದೀಸ್ ಪ್ರಾಡಕ್ಟ್ಸ್ ಆರ್ ಕಂಪ್ಲೀಟ್ಲಿ, ಟ್ರಸ್ಟ್ ಮೀ, ಕಂಪ್ಲೀಟ್ಲಿ ಅಮೇಝಿಂಗ್, ಲೈಫ್ ಟ್ರಾನ್ಸ್ಫಾರ್ಮಿಂಗ್ ಪ್ರಾಡಕ್ಟ್ಸ್. ಈ ಪ್ರಾಡಕ್ಟ್ಸ್ನ ಒನ್ಸ್ ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಕ್ಯಾನ್ ಯು ಇಮ್ಯಾಜಿನ್ ನಿಮ್ಮ ಲೈಫ್ ಏನು ಚೇಂಜ್ ಆಗ್ತದೆ? ಕ್ಯಾನ್ ಯು ಇಮ್ಯಾಜಿನ್ ನಿಮ್ಮದು ಪರ್ಸ್ನಾಲಿಟಿ ಏನು ಚೇಂಜ್ ಆಗುತ್ತೆ? ಕ್ಯಾನ್ ಯು ಇಮ್ಯಾಜಿನ್ ನಿಮ್ಮದು ಲೈಫ್ ಸ್ಟೈಲ್ ಏನು ಚೇಂಜ್ ಆಗುತ್ತೆ? ಕ್ಯಾನ್ ಯು ಇಮ್ಯಾಜಿನ್ ನಿಮ್ಮದು ಸ್ಕಿನ್ ಟೋನ್ ಏನು ಚೇಂಜ್ ಆಗ್ತದೆ? ಕ್ಯಾನ್ ಯು ಇಮ್ಯಾಜಿನ್ ನೀವು ಮಾತಾಡೋ ಅಂಥ ಪದಗಳು ಎಷ್ಟು ಚೇಂಜ್ ಆಗ್ತಿದೆ? ಕ್ಯಾನ್ ಯು ಇಮ್ಯಾಜಿನ್ ನೀವು ಮಾತಾಡೋದನ್ನ ಕೇಳಿಸ್ಕೊಳ್ಳೋಕೆ ಎಷ್ಟೊಂದು ಜನ ಬರ್ತಾರೆ?
ಇದೆಲ್ಲ ಆಗೋದಕ್ಕೆ ಸಾಧ್ಯನೇ ನೀವು ಪ್ರಾಡಕ್ಟ್ಸ್ ಒಳಗಡೆ ಹೋಗ್ಬೇಕು. ನಿಮ್ಗೆ ಯಾವಾಗ ಪ್ರಾಡಕ್ಟ್ಸ್ ಒಳಗಡೆ ಹೋಗ್ತದೋ ನಿಮ್ಗೆ ಇಂಥದ್ದೊಂದು ಚೇಂಜಸ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ನಾನೇ ಈಗ ನನಗೆ ಪ್ರಾಡಕ್ಟ್ಸ್ ಒಳಗಡೆ ಹೋಗಿ ಎಂಥದ್ದು ಚೇಂಜಸ್ ಆಗಿದೆ ಅಂತಂದರೆ, ಈಗ ಕ್ಯಾನ್ ಯು ಇಮ್ಯಾಜಿನ್ ಎಷ್ಟೊಂದು ಜನಕ್ಕೆ ನಾನಂದರೆ ಇಷ್ಟ. ಈಗ ನೀವು ಹೇಳಿ ನನಗೆ ನಾನಂದರೆ ನಿಮ್ಗೆ ಎಷ್ಟು ಜನಕ್ಕೆ ಇಷ್ಟ ಕಮೆಂಟ್ ಮಾಡಿ ನೋಡುವ. ಎಷ್ಟೊಂದು ಜನಕ್ಕೆ ನಾನಂದ್ರೆ ಇಷ್ಟ ಇರ್ತೀನಿ, ಬಿಕಾಸ್ ನಾನು ಕೊಡೋವಂಥ ಇನ್ಫಾರ್ಮೇಷನ್ ಹಂಗೆ, ನಾನು ಮಾತಾಡೋವಂಥ ಮಾತುಗಳು ಹಂಗಿರುತ್ತೆ. ಯಾವುದೋ ಕಾಂಜಿ ಪಿಂಜಿ ಮಾತಾಡಲ್ಲ ನಾನು. ಯಾವುದು ಇಂಪಾರ್ಟೆಂಟ್ ಇದೆಯೋ ಅದನ್ನು ಮಾತ್ರ ಮಾತಾಡ್ತೀನಿ, ಯಾವುದು ಇಂಪಾರ್ಟೆಂಟ್ ಇಲ್ವೋ ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಸೊ ನೋಡಿ, ಇಂಥದ್ದೆಲ್ಲ ಪರ್ಸ್ನಾಲಿಟಿ ಚೇಂಜಸ್ ಆಗ್ತದೆ. ಇದೆಲ್ಲ ಯಾವಾಗ ಆಗುತ್ತೆ? ನಾನು ಒಳ್ಳೆ ಊಟ ಕೊಟ್ಟರೆ ಬಾಡಿ ಚೆನ್ನಾಗಿ ಚೇಂಜ್ ಆಗುತ್ತೆ. ನಾನು ಬೇಡಿರುವಂಥ ಕೆಟ್ಟ ಊಟನ ಕೊಡ್ತಾರೆ, ಬಾಡಿ ಮುಂಚೆ ಹೆಂಗಿತ್ತು ಹಂಗೆ ಇರ್ತದೆ, ಅಷ್ಟೇ ಡಿಫ್ರೆನ್ಸ್. ನಾನು ಒಳ್ಳೇದು ಕೊಟ್ಟರೆ ನಾನು ಒಳ್ಳೇದೇ ಮಾತಾಡ್ತೀನಿ, ಕೆಟ್ಟದ್ದು ಕೊಟ್ಟರೆ ನಾನು ಕೆಟ್ಟ ಊಟ ಕೊಟ್ಟರೆ ಬಾಡಿನೂ ಕೆಟ್ಟದಾಗುತ್ತೆ, ಕೆಟ್ಟದೇ ಮಾತಾಡ್ತೀನಿ, ಅಷ್ಟೇ ಅಲ್ವಾ? ಸೊ ನೋಡಿ, ನಂದು ಎಕ್ಸ್ಪೀರಿಯನ್ಸ್ ಏನಂದರೆ ಹರ್ಬಲೈಫ್ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ತೀನಿ. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್, ಅನುಭವ. ನಂದು ಒಪಿನಿಯನ್ ಅಲ್ಲ, ಏನೋ ಒಂದು ಬಾಯಿಗೆ ಬಂದಂಗೆ ಹೇಳೋದಲ್ಲ, ನಂದು ಅನುಭವ. ಕಂಪ್ಲೀಟ್ಲಿ 25 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ, ಬಾಡಿನ ಫಿಟ್ ಆ್ಯಂಡ್ ಫೈನ್ ಆಗಿ ಇಟ್ಕೊಂಡಿದ್ದೀನಿ, ಬಾಡಿ ಅಮೇಝಿಂಗ್ ಆಗಿದೆ. ಕ್ಯಾನ್ ಯು ಇಮ್ಯಾಜಿನ್? ಯಾರು ನನಗೆ 26 ವರ್ಷ ಅಂದರೆ ನಂಬಲ್ಲ, ನಿಜ, ಯಾರು ನಂಬ್ತಾ ಇಲ್ಲ. 26 ವರ್ಷ ಅಂದರೆ ನೀವಿನ್ನ ಸ್ಕೂಲ್ ಹುಡುಗನ, ಕಾಲೇಜ್ ಹುಡುಗನ, ಸ್ಕೂಲ್ ಅಲ್ಲ ಕಾಲೇಜ್ ಹುಡುಗನ ಅಂತ ಕೇಳ್ತಾರೆ. ನನಗೆ ಎಷ್ಟೊಂದು ಜನ, ನನಗೆ MBA ಕ್ಲೈಂಟ್ಸ್ ಇದ್ದಾರೆ, ಆ್ಯಂಡ್ BCom ಕ್ಲೈಂಟ್ಸ್ ಇದ್ದಾರೆ, BBA ಮಾಡೋವಂಥ ಕ್ಲೈಂಟ್ಸ್ ಇದ್ದಾರೆ, BE ಮಾಡೋವಂಥ ಎಷ್ಟೊಂದು ಜನ ಕ್ಲೈಂಟ್ಸ್ ಇದ್ದಾರೆ. ಅವ್ರಿಗೆಲ್ಲ ನಾನು ಕಾಲೇಜ್ಗೆ ಹೋಗ್ತಿದ್ದೀನಿ ಅಂದರೆ ನಂಬ್ತಾರೆ. ನೀವು ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ನಾನು ಕಾಲೇಜ್ಗೆ ಹೋಗ್ತಿದ್ದೇನೆ, ಬೇಕಾದ್ರೆ ನೀವು ನಂಬ್ತೀರಾ, ಕರೆಕ್ಟಾ? ಇಫ್ ಐ ಆಮ್ ನಾಟ್ ರಾಂಗ್. ಆ್ಯಂಡ್ ಇನ್ ಕೇಸ್ ನಿಜವಾಗ್ಲೂ ಹೇಳ್ಬೇಕಾದ್ರೆ ನಂಗೆ ಆಲ್ರೆಡಿ ಎಂಗೇಜ್ಮೆಂಟ್ ಕೂಡ ಆಗೋಗಿದೆ, ಇನ್ನೇನು ಸ್ವಲ್ಪ ದಿನದಲ್ಲಿ ಮದುವೆ. ಹಂಗಿದೆ. ಬಟ್ ನಾನು ನೋಡಿ ಹೆಂಗೆ ಕಾಣ್ತಿದ್ದೀನಿ, ಕ್ಯಾನ್ ಯು ಇಮ್ಯಾಜಿನ್? ನಂಗೆ ವಯಸ್ಸಾಗ್ತಿದೆ ಅಂತ ನಂಬಕ್ಕೆ ಆಗ್ತಿದ್ಯಾ? ಬರ್ತಾ 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 ಶೇಕ್ ಯೂಸ್ ಮಾಡ್ತಾ ಮಾಡ್ತಾ ಆರೋಗ್ಯ ಎಷ್ಟು ಚೆನ್ನಾಗಿ ಆಗ್ತಿದೆ. ಕ್ಯಾನ್ ಯು ಇಮ್ಯಾಜಿನ್? ಬಾಡಿ ಹೆಂಗಿದೆ? ನೀವು ನನ್ನ ಕಂಪ್ಲೀಟ್ಲಿ ವಿಡಿಯೋದಲ್ಲಿ ನೋಡೋಕ್ಕಾಗಿಲ್ದಿರ ಇರ್ಬೋದು, ನಂದು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ, ನಂದು ಫುಲ್ ಫೋಟೋಸ್ ಹಾಕ್ತೀನಿ. ಕ್ಯಾನ್ ಯು ಇಮ್ಯಾಜಿನ್? ಅಷ್ಟು ಚೆನ್ನಾಗಿದೆ. ಇದೆಲ್ಲ ಆಗ್ತಿರೋದು ಜಸ್ಟ್ ಒಂದು ಪ್ರಾಡಕ್ಟ್ಸಿಂದ. ಇಂಥ ಪ್ರಾಡಕ್ಟ್ಸ್ ಬಗ್ಗೆ ಹೆಂಗೆ ಒಪಿನಿಯನ್ನ ಕೊಡ್ತೀರಾ? ಎಕ್ಸ್ಪೀರಿಯನ್ಸ್ನ ಕೊಡಿ. ಸೊ ಶೇಕ್ ಯೂಸ್ ಮಾಡ್ರೆ ಎಂಥದ್ದು ಸೈಡ್ ಎಫೆಕ್ಟ್ ಯಾರಿಗೂ ಆಗಿಲ್ಲ, ಬರೀ ಒಳ್ಳೆ ಎಫೆಕ್ಟ್ಸ್ ಆಗಿದೆ. ಸೈಡಲ್ಲಿ ಇದ್ದಂಥ ಫ್ಯಾಟ್ಸ್ ಹೋಗಿದೆ, ಅದೇ ಸೈಡ್ ಎಫೆಕ್ಟ್ಸ್, ಎಂಥದ್ದು ಆಗಿಲ್ಲ. ಜನ ಮಾತಾಡ್ತಾರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಆ ಮಾತಾಡೋಂಥ ಜನದ ಮುಂದೆನೆ ನೀವು ಚೆನ್ನಾಗಿ, ನೀವು ಎಷ್ಟು ಚೆನ್ನಾಗಿ ಆಗ್ತೀರೋ ಅವಾಗ ಅವ್ರ ಪಾಡೋರು ಬಾಯಿ ಮುಚ್ಕೊಂಡು ಕೂತ್ಕೊಳ್ತಾರೆ. ಸೊ ಇದೇ ರೀತಿ ನೀವು ಚೆನ್ನಾಗಿ ಆಗಬೇಕು, ತುಂಬ ಜನದ ಬಾಯಿನ ಮುಚ್ಚಿಸ್ಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನೀವು ರೆಡಿ ಇದ್ರೆ ಮಾತ್ರ. ಸೊ ನಾನು ನಿಮಗೆ ಕಂಪ್ಲೀಟ್ಲಿ ಪರ್ಸ್ನಲಿ ವೆಯ್ಟ್ ಲಾಸ್ ಆಗೋ ಥರ ನಾನು ನಿಮ್ಮ ಹತ್ರ ಹೇಳ್ಕೊಡ್ತೀನಿ, ಆ್ಯಂಡ್ ನಾನು ನಿಮ್ಮನ್ನ ನೋಡ್ಕೊಳ್ತೀನಿ, ಸೊ ದಟ್ ನೀವು ವೆಯ್ಟ್ ಲಾಸ್ ಆಗೋ ಥರ. ಸೊ ನಾನು ಮಾಡೋಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲ, ಇಷ್ಟ ಇಲ್ಲ ಅಂದರೂ ಕೂಡ ಡಿಸ್ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ನಾನು ಕೊಟ್ಟಿರೋಂಥ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ, ತುಂಬ ಜನ ಹತ್ರ ಶೇರ್ ಮಾಡಿ. ಯಾರ್ಯಾರು ವಿಡಿಯೋನ ಶೇರ್ ಮಾಡ್ತೀರಾ ನಿಮಗೆ ಡಬಲ್ ನಮಸ್ಕಾರ, ಯಾರ್ಯಾರು ವಿಡಿಯೋನ ಲೈಕ್ ಮಾಡ್ತೀರಾ ನಿಮಗೆ ನಮಸ್ಕಾರ. ಸೊ ಮತ್ತೆ ಇನ್ನೊಂದು ಅಮೇಜಿಂಗ್ ವಿಡಿಯೋ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.